ಕಲಬುರಗಿ ಜನರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಒಂದು ಹಳ್ಳಿ ಹೆಣ್ಣುಮಗಳು. ಈಗ ನಿಮ್ಗೆ ಹೇಳೋದೇನೆಂದ್ರೆ, ಮಳೆಗಾಲ ದಿನ ಶುರು ಆಯ್ತಲ್ರಿ. ಈಗ ಅವಘಾಡ ಮಳೆ ಅಂತ ಬರ್ತಾರೆ ನಮ್ಮ ಕಡೆ. ಈಗ ಅವಕಳಿ ಅಂತ ಅನ್ಬೋದು, ಅವಘಾಡ ಮಳೆ ಅಂತ ಅನ್ಬೋದು, ಇಂಥವೆಲ್ಲ ಬರ್ತಾವ್ರಿ. ಅದಕ್ಕೆ ಅದು ಒಂದು ಅಜ್ಜಿ ಮೊಮ್ಮಗಳು ಮಾತಮ್ಮದು ಹೇಳ್ಬೇಕಂದತ್ತೀನಿ. ಅದು ನೀವು ಲಕ್ಷ್ಯ ಕೊಟ್ಟಿದ್ದು ಹೇಳ್ರಿ. ಆಯಿ ಮೊಮ್ಮಗಳು ಹೊಲಕ್ಕೆ ನಡೆದಿರಂತ. ಅಂದ್ರೆ ನಮ್ಮ ಕಡೆ ಹಳ್ಳಿದಾಗ ಹೊಲ ಅಂತಾರೆ, ಎಲ್ಲಿ ಗದ್ದಿಗೆ ಅಂತಾರೆ, ಎಲ್ಲಿ ತೋಟ ಅಂತಾರೆ, ಯಾಕಡೆ ಮಳವರಿ ಅಂತಾರೆ. ಹೀಗೆಲ್ಲ ಒಂದೊಂದು ಪದ್ಧತಿ ಇರ್ತವೆ. ಆಯಿ ಮೊಮ್ಮಗಳು ಮತ್ತು ಮೊಮ್ಮಗನ ಹೆಂಡತಿ ಕಲ್ತು ನಡೆದಿರಂತ ಹೊಲಕ್ಕೆ. ಹೋಗಿ ಬರ್ರಿ ಹೊಲಕ್ಕೆ ಅಂತ ನಡೆದಿರಂತ. ನಡೆದು ಹೊತ್ತಿನಾಗ ಮಳೆ ಹೊಡ್ತಂತ. ಮಾಡಾಯ್ತು ಅಂತ, ಆ ಕಡೆ ಮಳೆ ಐತಿ, ಈ ಕಡೆ ಮಾಡ, ಎಲ್ಲ ಕಡೆ ಮಾಡಾಯ್ತು ಅಂತ. ಅಜ್ಜಿ ಅಂದಳಂತ, ಮಾಡ ಆಗ್ಯದ, ಮನೆ ಕಡೆ ಹೋರ ಮಗ ನೀವು. ಆಕಿ ಮೊಮ್ಮಗಳೇನಂದಳಂತ, ಏನಾಗ್ತದ ಅಜ್ಜಿ, ಮಳೆ ಆದ್ರೆ ಏನಾಗ್ತದ, ಹೋಗಾರಿ ಅಂತ ಆಕಿ ಮಗಳು ಅಂದಳಂತ. ಮಗನ ಸುಸಿ ಏನಂದಳಂತ, ಮತ್ತು ನೀ ಮಳೆ ಬರ್ಲಾತ್ತಂದ್ರೆ ಹೆಂಗೆ ಮಾಡಬೇಕು ಅಂತ ಕೇಳ್ದಳಂತ. ನಾ ಮೇಘರಾಜಾಗ ಬೇಡ್ಕೋತೀನಿ ತಗೋ, ಮೇಘರಾಜಾಗ ಹೇಳ್ತೀನಿ, ಮಳೆಗೆ ಮೇಘಗೆ ಹೇಳ್ತೀನಿ ಅಂದ್ರಂತ. ಯಾರೋ ಮೊಮ್ಮಗಳು ಮಗನ ಮಗಳು ಅಂದ್ರಂತ. ಹೆಂಗೆ ಹೇಳ್ತೀನಿ ತೋರಿ, ಬರಬೇಡ ಅಂತ ಹೇಳ್ತೀನಿ, ಕೈ ಮುಗಿತೀನಿ. ಕೈ ಮುಗಿದ್ರೆಲ್ಲ ಬಿಡುತ್ತದು, ಬಿಡಲ್ಲ. ಆ ಮಗನ ಸಸಿ ಏನಂದಳು, ಒಂದು ಮಾತು ಹೇಳ್ತೀನಿ ಕೇಳ್ತೀರೇನ್ರಿ ಅಂದ್ರಂತ. ಗಂಗಾ ಕೇಳ್ತೇನೆ ಅಂದ್ರಂತ. ಏನು ಹೇಳ್ರಿ ವೈನಿ ಅಂತ ಕೇಂದ್ರು ಅಂತ. ಈಗ ವೈನಿ ಎಲ್ಲ ಹತ್ತೀರಿ, ಅವಾಗ ಅತ್ತಿಗೆ ಅಂತೀರಿ. ಅವಾಗಿನ ಕಾಲದಲ್ಲಿ ಅಣ್ಣನ ಹೆಂಡತಿಗೆ ಅತ್ತಿಗೆ ಅಂತೀರಿ. ಏನು ಹೇಳ್ರಿ ಅಂದರು ಅಂತ. ಮತ್ತಂದ್ರೆ ಮೇಘರಾಜ್ಯಾಗ ನಿನಗೇನು ಗಂಡಿಲ್ಲೇನೆಲ್ಲ, ಹೆಂಡತಿ ಆತೀನಂತನೂ ಮಳೆ ನಿಂದಿರ್ತವೆ, ಮಳೆ ಬರಲ್ಲ ಅಂತ. ಆ ಹಾಗೆ ನಕ್ಷಡಿದಾಗ ಏನಂದ್ರು ಅಂತ, ಮೇಘರಾಜ ಹೆಂಡತಿ ಆತೀನಂದ್ರೆ ಹೆಂಗೆ ಮಳೆ ನಿಂದಿರ್ತದ್ರಿ, ನೋಡಾರಲ್ಲ, ಮತ್ತು ನೀವು ಹೇಳತ್ತೀರಿ, ನಾ ಅಂತೀನಿ ತೋರಿ ಅಂದ್ರು. ಏನಂದ್ರು ಅಂತ, ಮೇಘರಾಜ ನಿನ್ನ ಮಾತ್ರನ ಹೆಂಡತಿ ಆತೀನಪ್ಪ, ಮಳೆ ಬರಬೇಡ. ಮಳೆ ಕಟ್ಟಾಯ್ತಂತ. ಕಟ್ಟಾಗೋದು ಅತ್ತಿಗೆ ಹಂಗಸಲತ್ತಳಂತ. ಅವ್ವ ಮೇಘರಾಜ ನೀನು ಲಗ್ನ ಮಾಡ್ಕೋಬೇಕಲ್ಲಕತ್ತಾನ, ನೀ ಅದಕ್ಕೆ ಮಳೆ ನಿಂತಲ್ಲ. ಏನು ಮಾಡ್ತಾನೆ ತೋರಿ ಮಗ, ಅವ ನಿಂತಾನ ಅಂತ. ಆಯಿ ಮೊಮ್ಮಗಳು ಮನೆಗೆ ಬಂದ್ರಂತೆ. ಮಳೆ ಹೊತ್ತು ಮನೆಗೆ ಬಂದನಂತ. ಹೊತ್ತು ಮನೆಗೆ ಆಯಿ ಮೊಮ್ಮಗಳು ಮುಕೊಂಡಿರಂತ. ಬೆಳಕಿಂಡಿಂದ ಬಂದನಂತ. ಬರೋದು, ನನಗೆ ಮದುವೆ ಆಯ್ತಿ ಅಂತೆಲ್ಲ. ನಾ ಯಾಕೆ ನಿನಗೆ ಮದುವೆ ಆಗಲಿ, ನಾ ಸುಮ್ಮನೆ ನಕ್ರಿಗೆ ಅಂದ, ನಾ ಯಾಕೆ ಮದುವೆ ಆಗಲಿ ನಿನಗೆ ಅಂದ. ನೀ ಅಂದಿದ್ದಿಲ್ಲ, ನೀ ಕಮ್ಮ ಅದನ್ನು ನಾ ಮದುವೆ ಆಯ್ತೀನಿ ಅಂತ ಅಂದಿದ್ದಿಲ್ಲ ಅಂದಳಂತ. ನಾನು ನಾಳೆಗೆ ನಮ್ಮ ಮಾಯಿ ಕೇಳ್ಕೊತೀನಿ ರೀ, ಕೇಳ್ಕೊಂಡೆ ಬಂದ ಯಾಕಾಗಲ್ಲ ಯಾಕಂತೇಳಿ ಹೋದಂತ. ಮರುದಿನ ಮುಂಜಾನೆ ಆಯಿಗೆ ಹಿಂಗೆ ಮಾತ್ರಕ್ಕೆ ಹಿಂಗೆ ಬಂದಿದ್ರೆ ನಾ ಹ್ಯಾಂಗೆ ಮಾಡಲಿ, ಹಿಂಗೆ ಮೇಘರಾಜ ಬಂದಿದ್ದ, ನನಗೆ ಲಗ್ನ ಆಗಂಗಿಲ್ಲ. ಮಗ ಲಗ್ನ ಆಗಂದ್ರೆ ಮತ್ತಂದ್ರೆ ನನ್ನ ಕೈಯಾಗ ಬಳೆ ಇಲ್ಲ, ಬಳೆ ಅದು ಇಟ್ಕೊಂಡು ಮಾಡಿ ತಯಾರಾಗಬೇಕಲ್ರಿ, ಬಳಗಾರ ಬಂದಾಗ ಇಟ್ಕೊಂಡು ಬರ್ತೀನಿ ಅಂತ ಹೇಳೋದು. ನಮ್ಮ ಹಳ್ಳಿಗೆ ಯಾರು ಬಳಗಾರ ಬರ್ತಾರ, ಯಾಕಾಗಲ್ಲ ಯಾಕಂದ್ರೆ ಮರುದಿನ ಬಂದಂತ. ಬರೋದು ನನ್ನ ಕೈಯಾಗ ಬಳೆಯೋದು ಇಲ್ಲರಿ, ನಮ್ಮ ಅಜ್ಜಿ ಬಳೆಯೋದು ಇಳಿಸಿದ ಮೇಲೆ ನಿಮಗೆ ಲಗ್ನ ಆಗಂದಾಳ. ಮರುದಿನ ಮುಂಜಾನೆ ತೆಗೆದು ಬಳಗಾರಾಗಿ ಬಂದನು. ಬಳೆ ಅಂತೇಳಿ ಬಂದನಂತ. ಬಂಗಾರ ಬಳೆ ತೋರಿ, ಬೆಳ್ಳಿ ಬಳೆ ತೋರಿ, ಕಾಜಿನ ಬಳೆ ತೋರಿ, ಕರ್ಪೂರ ಬಳೆ ತೋರಿ ಅಂತ ಬಂದು. ನನ್ನ ಮೊಮ್ಮಗಳಿಗೆ ಬಾರೋಯಪ್ಪ, ಬಳೆ ಇಲ್ಲ ಕೈಯಾಗ, ಮತ್ತು ಬಳೆ ಇಡು ಬಾ ಅಂತ ಕರ್ದಂತ. ಮುದುಕಿ ಬಂದು ಕೈ ಚುಂಟ್ಕೋತ ಬಳೆ ಇಡಾಕತ್ತನಂತ. ಕೈ ತುಂಬ ಬಂಗಾರ ಬಳೆ ಇಟ್ಟನಂತ. ಬಂಗಾರ ಬಳೆ ಇಟ್ಟು ಹೋದ್ ನಾವು. ಮತ್ತೆ ಹೊತ್ತು ಮನೆಗೆ ಬಂದನಂತ. ಇವತ್ತೇನು ಹೇಳ ಅಂದ್ರು ಅಂತ. ಮತ್ತಂದ್ರೆ ನಂಗೆ ನಮ್ಮ ಆಯಿ ಸೀರೆ ಅದು ಥರ ಕೇಳ, ಆ ಸೀರೆ ತಂದಮೇಲೆ ಲಗ್ನ ಆಗ್ತೀನಿ ಅಂತ ಹೇಳಿ ಇವತ್ತು ಬಂದ್ರ. ಯಾಕಾಗಲ್ಲ ಅವತ್ತೂ ಬಂದನಂತ. ಆಯ್ತಲ್ಲ, ಈಗ ಬಳೆ ಇಟ್ಕೊಂಡೆಲ್ಲ ನಡಿಯನು. ನಾ ಬಳೆ ಇಟ್ಕೊಂಡ್ರು ಸೀರೆ ಬೇಕಂತಲ್ರಿ, ಸೀರೆ ಕುಡ್ಸಬೇಕಂತ ನಮ್ಮ ಆಯಿ ಸೀರೆ ಕುಡ್ಸೋದು ತಂದ್ಮೇಲೆ ಬರ್ತೀನಿ.
ಯಾಕಾಗಲ್ಲ ಯಾಕೆ ಇದನ್ನು ಮತ್ತು ಖರ್ನೆ ಅಂತ ಹೋದ್ನಂತ. ಮತ್ತು ಮರುದಿನ ಸೀರೆ ಜರ್ದು ಸೀರೆ ಮತ್ತು ಪೀತಾಂಬರಿ ಸೀರೆ ಮಡಿ ಸೀರೆ ಅನ್ಕೋತ ಬಂದನಂತ ಅವನೇ. ಹಳ್ಳಿಗೆ ಯಾರೂ ಬರ್ತಿದ್ದಿಲ್ಲ ಅಂತ ಬಂದನಂತ. ಯಪ್ಪ ಬಾರಪ್ಪ ನನ್ನ ಮೊಮ್ಮಗಳ ಸೀರೆ ತೋತೀನಿ ಅಂತ ಕರ್ದಳಂತ. ಆಕಿನ ಸಲಕ್ಕಾಗಿ ಒರಿಜಿನಲ್ ಸೀರೆ ತಂದಿದ್ದಂತ. ಈಗ ಆಕಿದು ತೋರಿ ನಿಮ್ಮ ಮೊಮ್ಮಗಳಿಗೆ ಒಪ್ತದ ಅಂತ ತೊಗೊಂಡಳಂತ. ಅದು ತೊಗೊಂಡಿಟ್ಟಳಂತ. ಮತ್ತು ಹೊತ್ತು ಮನೆಗೆ ಬಂದನಂತ. ಹೊತ್ತು ಮನೆಗೆ ಬರೋದು ಸೀರೆ ಆಯಿತು ಮತ್ತು ಬಳೆ ಆಯಿತು ಮತ್ತು ಇನ್ನೇನು ಮತ್ತು ಆಗ್ಬೇಕಲ್ಲ ಮುದುಕಿ ಏನು ಹೇಳಿತಂತ, ಬಂಗಾರ ಬೇಕು ತಾಳಿ ಮಾಡಿಸ್ಲಕ್ಕ ಮತ್ತು ತಾಳಿ ಅದು ಮಾಡಿಸ್ಬೇಕಲ್ಲ, ಮಾಡ್ಸರ ಲಗ್ನ ಆಗ್ತದಂತ, ತಾಳಿ ಅದು ಬೇಕಂತ. ಇದೇದ ಮಾತು ಅಂತೇಳಿ ಮರ್ದಿನ ಬೆಳಗಾಟಿಗೆ ಮತ್ತು ತಾಳಿ ತೋರಿ ಕರ್ಮಣಿ ತೋರಿ ಬಿಳಿ ಮಣಿ ತೋರಿ ಕೆಂಪು ಮಣಿ ತೋರಿ ಅನ್ಕೋತ ಬಂದಂತ. ಮಾತನ್ನು ಖರೀದಿ ತೊಗೊಂಡ್ರಂತ. ಎಲ್ಲ ತಾಳಿ ಅದು ಪೋಣಿಸಿಟ್ಟಳಂತ. ಪೋಣಿಸಿಟ್ಟಿದಾಗ ಒಳ್ಳೆ ಹೆಣ್ಮಗಳಾಕಿ ಬಂದು ಹೊತ್ತು ಮನೆಗೆ ಬಂದನಂತ. ಅಕ್ಕಿ ಶಾವಿಗೆ ಹಾಕ್ರಂತ, ಊಟಕ್ಕೆ ಕುಂತನಂತ. ಮತ್ತು ಇವತ್ತು ತಾಳಿ ಕಟ್ಟಬೇಕಲ್ಲ ಅಂದನಂತ. ತಾಳಿ ಹಿಂಗೆ ಕಟ್ತಾರೆ ಸರ್ವ ಜನರಿಗೆ ಸಭ್ಯದಾಗ 4 ಮಂದಿಯಾಗ ತಾಳಿ ಕಟ್ಕೊಂಬಂದಿರ್ತದೆ. ಹಂಗೆ ತಾಳಿ ಕಟ್ಕೋತಾರೆ. ಆ ಸೀರೆ ಉಟ್ಕೊಂಡಳಂತ, ಬಳೆ ಇಟ್ಕೊಂಡಳಂತ, ಇಟ್ಕೊಂಡು ತಯಾರಾದಳಂತ. ಉಳ್ಳಾಕೊಂತ ಹೊತ್ತಿನಾಗ ಆಕೆ ಏನು ಮಾಡಿದಳು ಅಂತ, ನಾ ಎಲ್ಲಾರ ಸಿಗ್ಲಕ್ಕೇನು ಸಾಮಾನ್ಯ ಹೆಣ್ಮಗಳಲ್ಲ, ನಾ ಸಿಗಲ್ಲ, ಪಾರಬಟ್ಟಿದಾಗ ಅಂದಿದ್ದು ನೀ ಖರೆ ತಿಳಿದು ನಾನು ಮದುವೆ ಆಗ್ತೀನಂತ ಬಂದೀವಿ ಅಂಥೇಳಿ ಬೆಳದಿಂಗಳದ ಅದು ಉಳ್ಳಾಕ ಕೂತಿಳಂತ. ಮನ್ಯಾಗ ಅಡುಗೆ ಮನ್ಯಾಗ ಎಲ್ಲರೂ ಕಲ್ತು ಉಳ್ಳಾಕ ಕೂತಿರಂತ. ಆವಾಗ ಅವ ಮೇಘರಾಜ ಬಂದನು. ಆ ಟೈಮಿನಾಗ ಆ ಬೆಳಕಿಂಡೇದು ಹಾರ್ದಳಂತಕಿ ಸಿಳ್ಳ ಅಂತೇಳಿ. ಈಗ ಅಂತಂದು ನೋಡ್ರಿ, ಮೋಡ ಗುಡು 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 ಅಲ್ಲತ್ತಂದ್ರೆ ಮುಂದೆ ಸಿಳ್ಳೆ ಹಂಗೆ ಮಿಂಚ್ಕೋತ ಹೋತಂದು ನೋಡ್ರಿ. ಹಂಗೆ ಆಕೆ ಮಿಂಚ್ಕೋತಾ ಹೋಗಪ್ಲೆ ಬೆಳಕಿಂಡೇದು ಹಾರ್ದಳಂತಕಿ. ಆ ಬೆಳಕಿಂಡೇದು ಹಾರಿದಾಗ ಅವ ಹಿಂದೆ ಗುಡು ಗುಡು ಅಂತಂದು ನೋಡ್ರಿ. ಆ ಮಿಂಚಿದಾಗ ಗುಡು 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 ಅಂತದು. ಅದಕ್ಕೆ ಅದು ಮುಂದೆ ಮಿಂಚ್ಕೋತ ಹೋತಾಳಕಿ, ಹಿಂದೆ ಇವ ಗುಡು ಗುಡು ಅಂತ ಹೋತಾನಂತ. ಆಕೆ ಸಿಕ್ಕಿಲ್ಲ, ಇವ ಬಿಟ್ಟಿಲ್ಲ. ಅದಕ್ಕೆ ಯಾವತ್ತೇ ಅಲ್ಲಿ ಯಾ ದೇವ್ರ ಕೂಡ ಆದ್ರೆ ಭೀ ಜಿದ್ದಾಡೋದು ಭಾಳ ಇರೋಣ. ಅದಕ್ಕೆ ಹಿಂದಿನ ಕಾಲದಾಗ ಈಗಿನ ಕಾಲದಾಗೆಲ್ಲ ನಮ್ಮ ಮುತ್ತೇರು ಆಯರು ಹೇಳ್ತಿರು ನಮಗೆಲ್ಲ ಹಿಂಗೆ ಅಂದಿಳು ಒಬ್ಬೇಕಜ್ಜಿ ಅಂತ ಹೇಳ್ತಿರು. ಖರೇನೋ ಸುಳ್ಳೋ ದೇವ್ರಿಗೆ ಹಾಕೋಣ. ಆದ್ರೆ ಅವ್ರು ಹೇಳಿದ ಮಾತು ನಾವು ಕೇಳೀವಿ. ಅದಕ್ಕೆ ಅದು ಹೇಳಿದ ನೆನಪಿಟ್ಕೊಂಡು ನಿಮ್ಗೆ ನಾ ಹೇಳಕತ್ತೀನಿ. ಅದಕ್ಕೆ ಯಾವತ್ತೂ ಮೇಘರಾಜಾಗ 27 ಮಂದಿ ನಕ್ಷತ್ರಗಳು ಅದ. ಯಾರು ಅವನ ಬಲ್ಯಾರೋ ಯಾರಿಲ್ಲೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದಕ್ಕೆ ಪ್ರೀತಿ ಬೇಕೆಂದ್ರೆ ಪ್ರೀತಿ ಹೆಂಡತಿ ಅಂದರೆ ಆಕಿ ರೋಹಿಣಿ ಅಂತ. ರೋಹಿಣಿ ಒಬ್ಬಾಕಿನೇ ಪ್ರೀತಿ ಇದಕ್ಕೆ. ಅದಕ್ಕೆ ಆ ಪ್ರೀತಿ ಮಳಿದಾಗೆ ಹಾರಿ ಹೋದ, ಅದೇ ರೋಹಿಣಿನೇ ಹಾರಿ ಹೋದಾಕಿ ಅಂಥೇಳಿ ಹೇಳ್ತಿರು. ಮತ್ತು ಅದು ಖರೇನ ಸುಳ್ಳ, ಆ ದೇವರಿಗೆ ಖುನ, ಆ ಮೇಘಗೆ ಖುನ, ಆಕಿ ಹೋದಾಕಿಗೆ ಖುನ, ನಾವು ಅಷ್ಟೇ ನೋಡಿ ಕೇಳೀವಿ, ಹೇಳತ್ತೀವಿ. ಇದರ ತಪ್ಪಿದ್ರೆ ಕ್ಷಮಿಸ್ರಿ. ಮತ್ತು ಅದು ಸರಿ ಅದೋ ತಪ್ಪದ ನನಗೂ ಗೊತ್ತಿಲ್ಲದ ಹೇಳೀನಿ. ಖರೆ ಅದೋ ಸುಳ್ಳದ ಹಿಂದೆ ಹೇಳಿದೆ, ಹಿರಿಯರು ಹೇಳಿದ ಹೇಳಕತ್ತೀನಿ. ಅದಕ್ಕೆ ಏನೋ ತಪ್ಪಿದ್ರು ಕ್ಷಮಿಸ್ರಿ ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತು ನಿಮಗೆ ಸರಿ ಅನ್ಸರ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಒಂದು ಸಲ ಮಾಡಿ 470 ಆಗಿವು. 70 ಆದಂಥವು ಅದು ಏನೋ ಒಂದು ಸ್ವಲ್ಪ ಗದ್ದಲಾಗಿ ಅದು ಇದಾಗ್ಯದ. ಮತ್ತು ಅದು ನಾ ಅಂತ ಹೇಳಲ್ಲ, ಅದು ಏನೋ ಒಂದು ಸ್ವಲ್ಪ ಬರ್ತಾವ್ರಿ, ಅದು ಹಂಗೆ ಆತವು, ಕಾಡಾದಿರ್ತಾವೆ. ಅದಕ್ಕೆ ನಾ ಏನದು ತಪ್ಪು ತಿಳ್ಕೊಂಡಿಲ್ಲ. ಯಾರು ಮಾಡ್ಯಾರೋ ಯಾರು ಬಿಟ್ಟಾರೋ ದೇವ್ರಿಗೆ ಹಾಕೋದು ಅದು. ಅದಕ್ಕೆ ಮುಂದೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂಥೇಳಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಾತು ಮುಗಿಸ್ತೀನಿ.